ಹೇ ಗಾಯ್ಸ್, ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್. ಸೊ ನಾನು ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಿದ್ದೀನಿ ದ್ಯಾಟ್ ನನ್ನ ವೀಡಿಯೋಸ್ ಇನ್ಮೇಲಿಂದ ಕನ್ನಡದಲ್ಲೂ ಇರುತ್ತೆ ಮತ್ತು ಇಂಗ್ಲೀಷಲ್ಲೂ ಇರುತ್ತೆ. ಸೊ ಯಾಕೆ ಈ ಚೇಂಜ್ ಕನ್ನಡದಲ್ಲಿ ಯಾಕೆ ಆಗ್ತಿದ್ದೀನಿ ಅಂತ ಕೇಳಿದ್ರೆ, ಕೆಲವರು ನೀವೇ ಮೆಸೇಜ್ ಮಾಡಿದ್ರಿ ಕನ್ನಡದಲ್ಲಿ ವೀಡಿಯೋಸ್ ಬೇಕು ಅಂತ. ಮತ್ತು ಹಾಗೇನೂ ನಾನು ನೋಡಿದಾಗೆ ಕನ್ನಡದಲ್ಲಿ CA ಬಗ್ಗೆ ನಮ್ಮ ಕನ್ನಡದವ್ರಿಗೆ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ತುಂಬ ಕಡಿಮೆ ಅಂತ ನೋಡಿದೆ. ಸೊ ಯಾಕೆ ನಾನು ಇದು ಟ್ರೈ ಮಾಡಬಾರ್ದು ಅಂತ ಇದೊಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗಿರುತ್ತೆ ಇದರಲ್ಲಿ. ಆ್ಯಂಡ್ ನನ್ನ ಚಾನಲ್ ಮುಖ್ಯ ಉದ್ದೇಶನೇ ಲೈಕ್ ಟು ಹೆಲ್ಪ್ CA ಸ್ಟೂಡೆಂಟ್ಸ್ ಆಗಿರೋದ್ರಿಂದ. ಸೊ ಇದೊಂದು ಇನಿಷಿಯೇಟಿವ್. ಸೊ ಫಸ್ಟ್ ವಿಡಿಯೋ ನಾನು ಕನ್ನಡದಲ್ಲಿ ಮಾಡಬೇಕಂತ ಇರೋದು ನನ್ನ CA ಇಂಟರ್ಮೀಡಿಯೇಟ್ ಜರ್ನಿ. CA ಫೌಂಡೇಶನ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಅಂದರೆ, ನಾನು ಒಂದು CA ಡೈರೆಕ್ಟ್ ಎಂಟ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು BCom ಆಗಿದ ತಕ್ಷಣ ಡೈರೆಕ್ಟಾಗಿ CA ಇಂಟರ್ಗೆ ಬಂದಿರ್ತೀನಿ. ಸೊ ಫೌಂಡೇಶನ್ ಬರ್ದಿರಲ್ಲ. ಸೊ ಅದಕ್ಕೆ ನಾನು ಫೌಂಡೇಶನ್ ವೀಡಿಯೋಸ್ ಯಾವುದೂ ಹಾಕ್ತಿಲ್ಲ. ಸೊ ಇಂಟರ್ ಜರ್ನಿಗೆ ಬಂದರೆ, ನಾನು ಆಲ್ರೆಡಿ ಇಂಗ್ಲೀಷಲ್ಲಿ ನಾನು ಇಂಟರ್ ಜರ್ನಿ ಒಂದು ಬ್ರೀಫಾಗಿ ಹಾಕಿದ್ದೀನಿ. ಇವತ್ತೇನಂದರೆ ನಾನು ಒಂದು ಸ್ವಲ್ಪ ಡೆಪ್ತಾಗಿ ನನ್ನ ಜರ್ನಿ ಪ್ಲಸ್ ನೀವು ಏನು ಮಾಡಬೇಕು ಫಸ್ಟ್ ಅಟೆಂಪ್ಟಲ್ಲೇ CA ಇಂಟರ್ನ ಕ್ಲಿಯರ್ ಮಾಡೋಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾ ಮಾಡಿದೆ CA ಇಂಟರ್ಮೀಡಿಯೇಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಜರ್ನಿ ಬಗ್ಗೆನೂ ಹೇಳ್ತಾ ನಿಮ್ಮ ಜರ್ನಿ ಹೇಗಿರಬೇಕು, ನೀವು ಏನು ಮಾಡಬೇಕು, ಫಸ್ಟ್ ಅಟೆಂಪ್ಟಲ್ಲಿ ನಿಜವಾಗ್ಲೂ ಕ್ಲಿಯರ್ ಮಾಡ್ಬೋದು, ಅದು ಹೇಗೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 21. ನಾನು ಡಿಗ್ರಿ ಕಂಪ್ಲೀಟ್ ಆಗಿದ್ದ ದ ಸೇಮ್ ಮಂತಲ್ಲೇ ನಾನು CAಗೆ ರಿಜಿಸ್ಟ್ರೇಷನ್ ಆದೆ. CAಗೆ ರಿಜಿಸ್ಟ್ರೇಷನ್ ಆದಮೇಲೆ ನಂದು ಡೈರೆಕ್ಟ್ ಎಂಟ್ರಿ ಸ್ಟೂಡೆಂಟ್ ಅಂದರೆ, ಇವಾಗೆಲ್ಲ ಡೈರೆಕ್ಟ್ ಎಂಟ್ರಿ ಸ್ಟೂಡೆಂಟ್ದೆಲ್ಲ ಸ್ಕೀಮ್ ಇಲ್ಲ, ನಿಮಗೆ ಗೊತ್ತು. ನ್ಯೂ ಸ್ಕೀಮಲ್ಲಿ ಡಿಗ್ರಿ ಆದಮೇಲೂ ಆಗಿರ್ಬೋದು, ಇಲ್ಲ ಫೌಂಡೇಶನ್ ಆದಮೇಲೂ ಆಗಿರ್ಬೋದು, ಇಂಟರ್ ಆದಮೇಲೆ ಆರ್ಟಿಕಲ್ಶಿಪ್ಗೆ ಜಾಯ್ನ್ ಆಗೋ ಥರ ಇದೆ. ಬಟ್ ನಮ್ಗೆ ಆ ಥರ ಇರಲಿಲ್ಲ. ನನಗೇನಿತ್ತು ಅಂದರೆ, ಡೈರೆಕ್ಟ್ ಎಂಟ್ರಿ ಅಂದರೆ ಫೌಂಡೇಶನ್ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಇಂಟರ್ ಬರಿಬೇಕಂದ್ರೆ ನಾನು ಫಸ್ಟ್ 9 months ಆಫ್ ಆರ್ಟಿಕಲ್ಶಿಪ್ ಕಂಪ್ಲೀಟ್ ಮಾಡಿರಬೇಕು. ಆವಾಗಲೇ ನಾನು CA ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಇರ್ತೀನಿ. ಸೊ ನಾನೇನು ಮಾಡ್ತೀನಿ, ರಿಜಿಸ್ಟ್ರೇಷನ್ ತಗೋತೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ತಕ್ಷಣ ನಾನು ITT ಮತ್ತು ಓರಿಯೆಂಟೇಷನ್ಗೆ ಬರ್ತೀನಿ. ಬಿಕಾಸ್ ITT ಓರಿಯೆಂಟೇಷನ್ ನಾನು ಆರ್ಟಿಕಲ್ಶಿಪ್ ಜಾಯ್ನ್ ಆಗೋಕ್ಕೆ ಮುಂಚೆ ನೆಸೆಸರಿ ಸರ್ಟಿಫಿಕೇಟ್ ಕೇಳ್ತಾರೆ ಆರ್ಟಿಕಲ್ಶಿಪ್ಪಲ್ಲಿ. ಸೊ ಓರಿಯೆಂಟೇಷನ್ ಮತ್ತು ITT ಟ್ರೈನಿಂಗ್ ಆದಮೇಲೆ ನಾನು ನನ್ನ ಆರ್ಟಿಕಲ್ಶಿಪ್ಗೆ ಡಿಸೆಂಬರ್ 21, 2021 ಜಾಯ್ನ್ ಆಗ್ತೀನಿ. ನಾನು ನವಂಬರ್ 22 ಎಕ್ಸಾಮ್ಸ್, CA ಎಕ್ಸಾಮ್ಸ್, ಇಂಟರ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಸ್ಗೆ ಸ್ಟಾರ್ಟ್ ಮಾಡಿರ್ತೀನಿ. ಐ ಮೀನ್ ಆರ್ಟಿಕಲ್ಶಿಪ್ ಜೊತೆ ಕೋಚಿಂಗೂ ಸೇರಿರ್ತೀನಿ. ನಾನು JK ಶಾ ಕೋಚಿಂಗ್ ಸೇರಿರ್ತೀನಿ. ಮತ್ತು ನಾನು ಓನ್ಲಿ ಗ್ರೂಪ್ ವೈಸ್ ಕೋಚಿಂಗ್ ತಗೊಂಡಿದ್ದೆ ಅವಾಗ. ಬಿಕಾಸ್ ನನಗೆ ಆರ್ಟಿಕಲ್ಶಿಪ್ ಇರೋದ್ರಿಂದ ಆರ್ಟಿಕಲ್ಶಿಪ್ಪು ಮ್ಯಾನೇಜ್ ಮಾಡಬೇಕು, ಪ್ಲಸ್ ಕೋಚಿಂಗ್ ಆ್ಯಂಡ್ ಸ್ಟಡೀಸು ಮ್ಯಾನೇಜ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಆರ್ಟಿಕಲ್ಶಿಪ್ ಪ್ಲಸ್ ಕೋಚಿಂಗು ವಿತ್ ಗ್ರೂಪ್ ವೈಸ್. ಫಸ್ಟ್ ಗ್ರೂಪಿಗೆ ಮಾತ್ರನೇ ನಾನು ನವಂಬರ್ 22ದಲ್ಲಿ ಪ್ರಿಪೇರ್ ಆಗಿರ್ತೀನಿ. ಸೊ ನವಂಬರ್ 22 ನನ್ನ ಪ್ರಿಪ್ರೇಷನ್ಸ್ ಯಾವ ಥರ ಇರುತ್ತೆ ಅಂದರೆ, ಡೈಲಿ ನನ್ನ ರೊಟೀನ್ 7 to 10 ಕ್ಲಾಸಸ್ ಇರ್ತಿತ್ತು ನನಗೆ ಕೋಚಿಂಗು JK ಶಾನಲ್ಲಿ. ಮತ್ತು 10 to I guess 6 PM ವರೆಗೂ ನನಗೆ ಈವ್ನಿಂಗ್ವರೆಗೂ ನಂದು ಆಫೀಸ್ ಇರ್ತಿತ್ತು, ಆರ್ಟಿಕಲ್ಶಿಪ್ ಆಫೀಸ್. ಆ್ಯಂಡ್ ನೆಕ್ಸ್ಟ್ ಅಗೇನ್ ಕೋಚಿಂಗ್ ಇರ್ತಿತ್ತು ನಂದು ಈವ್ನಿಂಗು. ನನಗೇನು ಅಡ್ವಾಂಟೇಜ್ ಆಯ್ತು ಅಂದರೆ, ಗ್ರೂಪ್ ವೈಸ್ ತೊಗೊಂಡಿದ್ರಿಂದ, ಸೊ ಗ್ರೂಪ್ 2 ಕ್ಲಾಸಸ್ ಯಾವಾಗಿರುತ್ತೆ ಅವಾಗೆಲ್ಲ ನಂಗೆ ಫ್ರೀ ಸಿಕ್ತಿತ್ತು ಓದ್ಕೊಳ್ಳೋಕ್ಕೆ. ಸೊ ಆವಾಗ ಅದೊಂದು ಇಟ್ ವಾಸ್ ಗ್ರೇಟ್ ಬೆನಿಫಿಟ್ ನನಗೆ ಅಂತಲೇ ಹೇಳ್ಬೋದು. ನಾನೇನು ಮಾಡ್ತಿದ್ದೆ ಅಂದರೆ, ಡೈಲಿ ಕೋಚಿಂಗ್ ಆದಮೇಲೆ 9 o'clockಗೆ ನಾನು ರೀಚ್ ಆಗ್ತಾ ಇದ್ದೆ ರಾತ್ರಿ PGಗೆ. ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ, ಇದೆಲ್ಲ ನಾನು ಫಸ್ಟ್ ಅಟೆಂಪ್ಟಲ್ಲೇ ಗ್ರೂಪ್ 1 ಕ್ಲಿಯರ್ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ, ನನ್ನ PG, ನನ್ನ ಕೋಚಿಂಗು, ನನ್ನ ಆಫೀಸು ಎಲ್ಲ ಹತ್ರನೇ ನಾನು ಡಿಸೈಡ್ ಮಾಡಿದ್ದೆ ವಿತಿನ್ 1 kilometer. ಸೊ ದಟ್ ನನಗೆ ಟ್ರಾವೆಲಿಂಗ್ ಟೈಮ್ ಉಳಿಬೇಕು ಅನ್ನೋದು ಒಂದೇ ಉದ್ದೇಶ. ಆ ಟೈಮ್ನ ನಾನು ಸ್ಟಡೀಸು ಕೊಡ್ಬೋದಲ್ವಾ. ಸೊ ಅದೊಂದು ಮೇನ್ ರೀಸನ್ ನನಗೆ CA ಇಂಟರ್ ಜರ್ನಿ ಬೇಗ CA ಇಂಟರ್ ಫಿನಿಶ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಬೇಸಿಕಲಿ ನಂದು ಜರ್ನಿ ಬಗ್ಗೆ ಹೇಳ್ಬೇಕಂತ ಬಂದರೆ, ಫಸ್ಟ್ ನಾನು ಕೋಚಿಂಗ್ ಆದಮೇಲೆ ಆರ್ಟಿಕಲ್ಶಿಪ್ ಆದಮೇಲೆ ಕೋಚಿಂಗ್ 9 o'clock ನಾನು PGಗೆ ಹೋಗ್ತಿದ್ದೆ. ಸೊ PGಗೆ ಹೋದ್ಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಬೇಕಂದ್ರೆ ಒಂದು 1/2 hour ಆಗುತ್ತೆ. ಲೈಕ್ ಫ್ರೆಶ್ ಅಪ್ ಆಗಿದ್ದಾದ್ಮೇಲೆ ಊಟ ತಿನ್ಕೊಂಡ್ಮೇಲೆ ಫ್ಯಾಮಿಲಿ ಜೊತೆ ಒಂದು 2-3 minutes ಹೇಗಾಯ್ತು ನಿಮ್ಮ ಡೈಲಿ ಲೈಫ್, ನಂದು ಹೇಗಾಯಿತು, ನಾನು PGಗೆ ಬಂದೆ, ಅದು ಇದು ಅದೆಲ್ಲ ಆಗಿದ ತಕ್ಷಣ ಓದೋಕ್ಕೆ ಕೂತ್ಕೊಳ್ತಾ ಇದ್ದೆ. ಓದೋಕ್ಕೆ ಡೈಲಿ ಕ್ಲಾಸಸ್ಸಲ್ಲಿ, ಕೋಚಿಂಗ್ ಕ್ಲಾಸಸ್ಸಲ್ಲಿ ಏನೇನು ಮಾಡ್ತಿದ್ರು ಅವತ್ತು ಮಾಡಿಬಿಡ್ತಾ ಇದ್ದೆ. ಬಿಕಾಸ್ ನಂಗೆ ಏನಾದರೂ ಡೌಟ್ಸ್ ಇದೆ, ನೆಕ್ಸ್ಟ್ ಡೇನೇ ನಾನು ಫ್ಯಾಕಲ್ಟಿ ಯಾರು ನಮ್ಗೆ ಟೀಚ್ ಮಾಡ್ತಿದ್ರು ಅವ್ರನ್ನ ಕೇಳ್ಬೋದಲ್ವಾ. ಅದೇ ಮೇನ್ ಉದ್ದೇಶ ಆಗಿತ್ತು ನಂದು. ಅವತ್ತು ಏನೇ ಆಗಿರಲಿ, ಎಷ್ಟೇ ಕಷ್ಟ ಆಗಿರಲಿ, ನಮ್ಮ ಆಫೀಸಲ್ಲಿ ಎಷ್ಟೇ ವರ್ಕ್ ಲೋಡ್ ಇದ್ರೂ
ನಾನು ಅದನ್ನು ಮಾತ್ರ ತುಂಬ ಡಿಸಿಪ್ಲಿನ್ಡಾಗಿ ಮಾಡ್ತಾ ಇದ್ದೆ. ಸೊ ಅದೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಅದಾದಮೇಲೆ ಎಕ್ಸಾಮ್ 2 ಮಂತ್ಸ್ ಲೀವ್ಸ್ ತಗೊಂಡಿದ್ದೆ. ಆ 2 ಮಂತ್ಸಲ್ಲೂ ಅಷ್ಟೇ ನಾನು 8 ಅವರ್ಸ್ ಇಲ್ಲ 7 ಅವರ್ಸ್ ಓದ್ತಾ ಇದ್ದೆ ಡೈಲಿ. ಬಟ್ ಕನ್ಸಿಸ್ಟೆನ್ಸಿ ಇರ್ತಾ ಇತ್ತು. ಎಷ್ಟು ಅವರ್ಸ್ ಓದ್ತೀನಿ ಅನ್ನೋದಕ್ಕಿಂತ ನೀನು ಎಷ್ಟು ಅವರ್ಸ್ ಓದಿದ್ರು ಅದೆಲ್ಲ ನೀನು ಕರೆಕ್ಟಾಗಿ ನಿನ್ನ ಮೈಂಡಲ್ಲಿ ಇಟ್ಕೊಳ್ತಾ ಇದೆಯಾ, ನೀನು ಓದಿರೋದು ಇವತ್ತು ನಿನ್ಗೆ ಯೂಸ್ ಆಗ್ತಾ ಇದೆಯಾ, ಅದು ತುಂಬ ಮ್ಯಾಟ್ರ್ ಆಗ್ತಾ ಇತ್ತು ನನಗೆ. ಸೊ ನಾನು ಡೈಲಿ 8-7 ಅವರ್ಸ್ ಓದ್ತಾ ಇದ್ದೆ. ಅದಾದಮೇಲೆ ನಾನು ಎಕ್ಸಾಮ್ಸಿಗೆ ಮುಂಚೆ ಮಾಕ್ ಪೇಪರ್ಸ್ ಕೂಡ ಬರೆದಿದ್ದೆ. ಲೈಕ್ ನಮಗೆ ಪರ್ಟಿಕ್ಯುಲರ್ ಅಟೆಂಪ್ಟ್ November 22 ಅಟೆಂಪ್ಟಿಗೆ ನಮಗೆ ಮಾರ್ಕ್ ಬಿಟ್ಟಿದ್ರು. ಸೊ ಆ 2 ಮಾರ್ಕ್ಸ್ ಅಲ್ಲ 1 ಮಾರ್ಕ್ ಅನಿಸುತ್ತೆ, ನಾನು ಗ್ರೂಪ್ 1 ಮಾರ್ಕ್ ಫುಲ್ ಕಂಪ್ಲೀಟ್ ಬರೆದಿದ್ದೆ. ಅದಾದಮೇಲೆ ಗ್ರೂಪ್ 1 ಎಕ್ಸಾಮ್ಸ್ ಕೊಟ್ಟೆ. ಎಕ್ಸಾಮ್ಸ್ ಆದಮೇಲೆ ರಿಸಲ್ಟ್ಸು ಬಂತು, ನಂದು ಕ್ಲಿಯರು ಆಯಿತು. ಸೊ ನೆಕ್ಸ್ಟು ಸೆಕೆಂಡ್ ಗ್ರೂಪ್ ಅಂತ ಬಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಸೆಕೆಂಡ್ ಗ್ರೂಪ್ನ ಆಫ್ಟರ್ ಕ್ಲಿಯರಿಂಗು. ನಾನು ಅಂತೋ ಗಂಟ ಸೆಕೆಂಡ್ ಗ್ರೂಪ್ ಬಗ್ಗೆ ಸಬ್ಜೆಕ್ಟ್ಸ್ ಹೆಸರುಗಳು ಗೊತ್ತಿತ್ತೇನೋ ಮೇ ಬಿ, ಬಟ್ ಗ್ರೂಪ್ 2 ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಬಿಕಾಸ್ ನನ್ನ ಗ್ರೂಪ್ 1 ಫಸ್ಟ್ CA ಎಕ್ಸಾಮ್ ಆಗಿರೋದ್ರಿಂದ ಎಷ್ಟೇ ಚೆನ್ನಾಗಿ ಬರೆದಿದ್ರು ನಾನು ಗ್ರೂಪ್ 1 ಎಕ್ಸಾಮ್ಸ್ ಚೆನ್ನಾಗಿ ಬರೆದಿದ್ದೆ, ಕ್ಲಿಯರ್ ಆಗ್ತೀನಿ ಅಂತಲೂ ಗೊತ್ತಿತ್ತು. ಬಟ್ ಸ್ಟಿಲ್ ಅದೊಂದು ನಿಮಗೂ ಗೊತ್ತಿರುತ್ತೆ, ಅದೊಂದು ನರ್ವಸ್ನೆಸ್ಸು CA ಎಕ್ಸಾಮ್ಸಲ್ಲಿ ಅದೊಂದು ಭಯ ಇರುತ್ತೆ, ನಾನು ಕ್ಲಿಯರ್ ಆಗ್ತೀನಾ ಇಲ್ಲ ಅಂತ. ನಾನು ಕ್ಲಿಯರ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇನೇ ನಾನು SSL ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. SSL ಬ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಜಾಯ್ನ್ ಆದೆ SS ಬ್ಯಾಚ್ಗೆ. ಗ್ರೂಪ್ 2ಲಿ ಅಗೇನ್ ಅದೇ ಡೈಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ರಿವಿಷನ್ಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಆವಾಗ ಸ್ವಲ್ಪ ಆಫೀಸಲ್ಲೂ ನನಗೆ ಸೆಕೆಂಡ್ ಇಯರ್ ಆಫ್ ಆರ್ಟಿಕಲ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಇರ್ತಾ ಇತ್ತು, ಮತ್ತು ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಆಗಿತ್ತು ನನಗೆ. ಬಟ್ ಆದ್ರೂ ನನ್ನ ಕೈಲಾದಷ್ಟು ಕನ್ಸಿಸ್ಟೆನ್ಸಿಯಿಂದ ಡೈಲಿ ಆಡಿಟ್ ಅಂತೂ ಐ ಥಿಂಕ್ ಆಡಿಟ್ ನಾನು ಮಾಡ್ತಾ ಇದ್ದೆ ಡೈಲಿ ರಿವಿಷನ್. ಬಿಕಾಸ್ ಸರ್ ಕ್ಲಾಸಲ್ಲಿ ಸ್ಟ್ರಿಕ್ಟಾಗಿ ಹೇಳ್ತಿದ್ರು ನಮಗೆ, ಲೈಕ್ ಡೈಲಿ ಓದ್ಕೊಬರ್ಬೇಕು ಮತ್ತು ನನ್ನ ಕ್ವಶನ್ಸ್ ಕೇಳ್ತೀನಿ ಅಂತೆಲ್ಲ. ಸೊ ಅದರಿಂದ ನಾನು ಆಡಿಟ್ ಮಾಡ್ತಿದ್ದೆ ಅನ್ಸುತ್ತೆ. ಮಿಕ್ಕಿದ ಬೇರೆ ಸಬ್ಜೆಕ್ಟ್ಸಲ್ಲೆಲ್ಲ ಅಡ್ವಾನ್ಸ್ ಅಕೌಂಟಿಂಗ್ ಸರ್ ಮಯೂರ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ಅದು ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ದೆನ್ ಅಡ್ವಾನ್ಸ್ ಅಕೌಂಟ್ಸು ಆಡಿಟ್ ಎಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅಗೇನ್ ನಮ್ಮ ಸರ್ ರಜಾ ಕೇಳಿದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಷ್ಟು ಲಕ್ಕಿ ಅಂದರೆ ಇದರಲ್ಲಿ ನಂಗೆ ಗೊತ್ತಿತ್ತು ಸೊ ಅದಕ್ಕೆ ನಾನೊಂದು ಸ್ಮಾಲ್ ಫರ್ಮ್ಗೆ ಸೇರಿದ್ದೆ. ಬಿಕಾಸ್ ನನಗೆ ಓದ್ಕೊಳ್ಳೋಕೆ ತೊಂದರೆ ಆಗಬಾರ್ದಲ್ವಾ. ಇವಾಗ ನೀವು ಇಂಟರ್ ಕಂಪ್ಲೀಟ್ ಆಗಿದ್ರೆ ನೀವು ಕಂಪ್ಲೀಟ್ಲಿ ವರ್ಕಲ್ಲಿ ಫೋಕಸ್ ಮಾಡ್ಬೋದು. ಬಟ್ ನಿಮ್ದು ಡೈರೆಕ್ಟ್ ಎಂಟ್ರಿ ರೂಟಿಂದ ಸ್ಪೆಷಲಿ ಬಂದರೆ ನಿಮಗೆ ಆವಾಗ ಬಿಫೋರ್ ನಾನು ಹೇಳ್ತಾ ಇರೋದು ಓಲ್ಡ್ ಸ್ಕೀಮಲ್ಲಿ ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಇದ್ದಾಗ ನೀವೇನು ಮಾಡಬೇಕು, 9 ಮಂತ್ಸ್ ಆರ್ಟಿಕಲ್ಶಿಪ್ ಮಾಡಲೇಬೇಕಾಗಿರೋದ್ರಿಂದ ಇಟ್ ಈಸ್ ಬೆಟರ್ ಟು ಚೂಸ್ ಅ ಸ್ಮಾಲ್ ಫರ್ಮ್. ಯಾಕಂದರೆ ನಿಮ್ಮ ಸ್ಟಡೀಸ್ಗೆ ಅಷ್ಟೊಂದು ವರ್ಕ್ ಲೋಡ್ ಇರಲ್ಲ. ವರ್ಕ್ ಲೋಡ್ ಕಡಿಮೆ ಇದ್ದಾಗ ನೀವು ಸ್ಟಡೀಸ್ ಜಾಸ್ತಿ ಮಾಡ್ಕೊಬೋದು. ಈವನ್ ಆಫೀಸಲ್ಲೂ ಫ್ರೀ ಟೈಮ್ ಇದ್ದಾಗ ನೀವು ಓದ್ಕೊಳ್ಬೋದು. ಸೊ ನಾನು ಸ್ಮಾಲ್ ಫಾರ್ಮ್ನೇ ಚೂಸ್ ಮಾಡಿದ್ದೆ. ಮೇಲೆ ನನ್ನ ಸೆಕೆಂಡ್ ಗ್ರೂಪ್ಗೂ ಅಷ್ಟೇ ನಾನು 2 ಮಂತ್ಸ್ ರಜಾ ಕೇಳಿದೆ ನಮ್ಮ ಸರ್ನ ಹೋಗ್ಬಿಟ್ಟು. ಲಿಟ್ರಲಿ ಎಲ್ಲರ ಆರ್ಟಿಕಲ್ಶಿಪ್ ಫಾರ್ಮ್ಸಲ್ಲೂ ಈ ಥರ ಕೊಡಲ್ಲ. ನಮ್ಮ ಸರ್ ಒಳ್ಳೆಯವರಾಗಿರೋದ್ರಿಂದ ಮತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಸರ್ ಕೊಟ್ಟರು. ಅದು ಒಂದು ಕಂಡೀಷನ್ ಮೇಲೆ, ನೀನೇನಾದರೂ ಈ ಅಟೆಂಪ್ಟ್ ಸೆಕೆಂಡ್ ಗ್ರೂಪ್ ಇಂಟರ್ ಕ್ಲಿಯರ್ ಮಾಡಿಲ್ಲ ಅಂದರೆ ನಾನು ನಿನಗೆ ಆರ್ಟಿಕಲ್ಶಿಪ್ 3 ಇಯರ್ಸ್ 2 ಇಯರ್ಸ್ ಏನಿದೆ ಅದರಲ್ಲಿ ನಾನು ನೀನು ಯಾವುದು ರಜಾನೇ ಕೊಡಲ್ಲ ಅಂತ ಹೇಳಿದರು. ನಾನು ಮೈಂಡಲ್ಲಿ ಅಂದ್ಕೊಂಡು ನಾನು ಪಾಸ್ ಆಗೇ ಆಗ್ತೀನಿ ಅಂತ ನಮ್ಮ ಸರ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ರಜಾ ತಗೊಂಡೆ. ಆ 2 ಮಂತ್ಸಲ್ಲೂ ನಾನು ಲೇಟಾಗಿ ಕೋಚಿಂಗ್ ಜಾಯ್ನ್ ಆಗಿದ್ದರಿಂದ ಸೊ ನನ್ನ ಕೋಚಿಂಗೇ ಇತ್ತು. ನನಗೆ ಓನ್ಲಿ 1 ಮಂತ್ ಅಷ್ಟೇ ಫುಲ್ ಟೈಮ್ ಸ್ಟಡಿಗೆ ಸಿಕ್ಕಿದ್ದು. ಬಟ್ ಸ್ಟಿಲ್ ಅದೇ ನಾವು ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕಿಂದ ಒಂದು ಪ್ರಾಪರ್ ಪ್ಲ್ಯಾನ್ ಹಾಕೊಂಡು ವರ್ಕ್ ಮಾಡಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದೇ ಥರ ನಾನು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ನನ್ನದೇ ಆದ ಒಂದು ರೊಟೀನ್ ಟೈಮ್ ಟೇಬಲ್ ಹಾಕ್ಕೊಂಡು ನೀಟಾಗಿ ಓದಿಸ್ಕೊಂಡು ಸೆಕೆಂಡ್ ಗ್ರೂಪ್ ಎಕ್ಸಾಮ್ಸು ಕಾನ್ಫಿಡೆನ್ಸಲ್ಲೇ ಕೊಟ್ಟೆ. ಸೆಕೆಂಡ್ ಗ್ರೂಪು ಕ್ಲಿಯರ್ ಆಯಿತು, ನಾನು CA ಇಂಟರ್ಮೀಡಿಯೇಟ್ ಮುಗ್ದೋಯ್ತು. ಸೊ ಈ ಥರ ವಿತಿನ್ ಐ ಗೆಸ್ ಮೇ 2023ಯಲ್ಲೇ ನನ್ನ CA ಇಂಟರ್ ಜರ್ನಿ ಮುಗೀತು. ಸೊ ನಿಮಗೆ ನಂದು ಇಷ್ಟು ಎಲ್ಲನೂ ನನ್ನ ಜರ್ನಿ ಆಗಿತ್ತು. ಇವಾಗ ನೀವು CA ಇಂಟರ್ ಸ್ಟೂಡೆಂಟ್ಸ್, ನಿಮಗೆ ನಂದು ಜರ್ನಿಯಿಂದ ಏನು ಕೀ ಟೇಕ್ ಅವೇಸ್ ಹೇಳ್ಬೋದು ಅಂತ ನಾನು ಹೇಳಿದ್ರೆ, ಇವಾಗಿರೋದ್ರಿಂದ ನ್ಯೂ ಸ್ಕೀಮಲ್ಲಿ ನಿಮಗೆ ಏನಂದರೆ ಆಫ್ಟರ್ ಕ್ಲಿಯರಿಂಗ್ ಇಂಟರೇ ನೀವು ಆರ್ಟಿಕಲ್ಶಿಪ್ ಸ್ಟಾರ್ಟ್ ಮಾಡೋದು. ಅದೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಬಿಕಾಸ್ ಏನಂದರೆ ನೀವು ಒಂದ್ಸತಿ ಆರ್ಟಿಕಲ್ಶಿಪ್ ಅನ್ನೋ ಒಂದು ಇದಕ್ಕೆ ಕಾಲಿಟ್ರಿ ಅಂದರೆ ವರ್ಕ್ ಪ್ರೆಷರ್ ಬಂದ್ಬಿಡುತ್ತೆ. ಸೊ ನಿಮ್ಗೆ ಇಂಟರ್ ಕ್ಲಿಯರ್ ಮಾಡೋಕ್ಕೆ ಆ ಪ್ರೆಷರ್ ಇಲ್ಲ ಇವಾಗ ಡೈರೆಕ್ಟ್ ಎಂಟ್ರಿಯಿಂದ ಬಂದರೂ ಕೂಡ. ಸೊ ಬೆಟರ್ ಒಂದು 5-6 ಮಂತ್ಸ್ ಕರೆಕ್ಟಾಗಿ ಪ್ರಾಪರ್
ವಿತ್ ಕೋಚಿಂಗ್ಗೆ ಒಂದು 6 ಮಂತ್ಸ್ ಕೊಡಿ. ಆ 6 ಮಂತ್ಸಲ್ಲಿ ಅವತ್ತು ಏನೇನು ಕ್ಲಾಸಸ್ ಆಗಿದೆಯೋ, ನಾನು ಆಲ್ರೆಡಿ ಇಂಟರ್ದು ಒಂದು ವಿಡಿಯೋ ಮಾಡಿದ್ದೀನಿ ಇಂಗ್ಲೀಷಲ್ಲಿ, ಅದರಲ್ಲಿ ನಾನು ಹೇಳಿದ್ದೀನಿ ಕೂಡ ಇದನ್ನು. ಅವತ್ತು ಕ್ಲಾಸಲ್ಲಿ ಅವತ್ತು ಏನು ಮಾಡಿದ್ದಾರೋ ಅದನ್ನು ಪ್ರಾಪರಾಗಿ ಮನೇಲಿ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಏನು ಬೇಡ. ಅವತ್ತು ಕ್ಲಾಸಲ್ಲಿ ಏನು ಮಾಡಿದ್ದಾರೆ ಅದನ್ನು ಮಾಡಿದ್ರೆ ಸಾಕು. ಅದಾದಮೇಲೆ ನೀವು ICA ಮಟೀರಿಯಲ್ಗೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ICA ಮಾಡ್ಯೂಲ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಬರೀ ನಂಬರ್ಸ್ ಚೇಂಜ್ ಮಾಡಿಬಿಟ್ಟು ಸೇಮ್ ಕ್ವಶನ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಮತ್ತು RTP MTP ಪಾಸ್ಟ್ ಪೇಪರ್ಸ್ ಎಲ್ಲ ತುಂಬ ಜನ ಇಗ್ನೋರ್ ಮಾಡ್ತಾರೆ. ಬಟ್ ನಾನು RTP MTP ಪಾಸ್ಟ್ ಪೇಪರ್ಸ್ ಎಲ್ಲ ಮಾಡಿದ್ರಿಂದನೇ ನಾನು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗೋಕ್ಕೆ ರೀಸನ್ ಆಗಿದ್ದು. ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್. ICA ಮಟೀರಿಯಲ್ ಆಗಿರ್ಬೋದು, RTP MTP ಪಾಸ್ಟ್ ಪೇಪರ್ಸ್ ಮಾಡಿರ್ಬೋದು. ಸಮ್ಮರಿಯಲ್ಲಿ ಹೇಳ್ಬೇಕಂದ್ರೆ ನೀವು ICA ಮಾಡ್ಯೂಲ್, ಪಾಸ್ಟ್ ಪೇಪರ್ಸ್, MTPs, RTPs ಮಾಡಿದ್ರೆ ಒಂದು 3-4 ಅಟೆಂಪ್ಟ್ಸು ಸಾಕು. ಇಷ್ಟೇ ಸಾಕು. ಬಟ್ ಒಂದು 3 to 4 ರಿವಿಷನ್ಸ್ ಎಕ್ಸಾಮ್ಸಿಗೆ ಮುಂಚೆ 3 to 4 ರಿವಿಷನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾನ್ಫಿಡೆನ್ಸು ತುಂಬ ಇರುತ್ತೆ. ಹಾಗೆ ಪ್ಲಸ್ 1 ಮಾರ್ಕ್ ಟೆಸ್ಟ್, ಒನ್ ಮಾರ್ಕ್ ಟೆಸ್ಟ್ ಪೇಪರ್ಸ್ ಇಲ್ಲ 2 ಮಾರ್ಕ್ ಟೆಸ್ಟ್ ಪೇಪರ್ಸ್ ಬರೆದ್ರೆ ನಿಮಗೆ ಟೈಮ್ ಯಾವ ಥರ ಮ್ಯಾನೇಜ್ ಮಾಡೋದು, ಮತ್ತು ಎಲ್ಲಿ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಯಾವ ಸಮ್ ನಂಗೆ ತುಂಬ ಟೈಮ್ ತಗೊಳ್ತಾ ಇದೆ, ಇದೆಲ್ಲ MCQs ಎಷ್ಟು ಟೈಮ್ ತಗೊಳ್ತಾ ಇದೆ, ಇದೆಲ್ಲ ನೀವು ಅನಲೈಸ್ ಮಾಡಿದ್ರೆ ನಿಮ್ಮ ಮೇನ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಲ್ವಾ. ಸೊ ಅದಕ್ಕೆ ನಾನು MTPs ಕೊಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಈ ಕೋರ್ಸ್ಗೆ ಕೋಚಿಂಗ್ ಮ್ಯಾಂಡೇಟ್ರಿನಾ ಅಂತ ಕೇಳಿದವ್ರಿಗೆ ಈ ಉತ್ತರ ಕೊಡ್ತಾ ಇರೋದು ನಾನು. ಈ ಕೋರ್ಸ್ಗೆ ಕೋಚಿಂಗ್ ನಿಜವಾಗ್ಲೂ ಮ್ಯಾಂಡೇಟ್ರಿ ಅಲ್ಲ. ನಿಮಗೆ ICA ಕಡೆಯಿಂದನೇ ಫ್ರೀ ಲೆಕ್ಚರ್ಸ್ ಪ್ರೊವೈಡ್ ಮಾಡ್ತಾರೆ. ನಿಮಗೆ ICA ವೆಬ್ಸೈಟಲ್ಲಿ ಫ್ರೀ ಲೆಕ್ಚರ್ಸ್ ಸಿಗುತ್ತೆ. ಮತ್ತು ICA ಇದೆ, ICA ಟ್ಯೂಬ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಿಮಗೆ ಫ್ರೀ ಲೆಕ್ಚರ್ಸ್ ಎಲ್ಲನೂ ಸಿಗುತ್ತೆ. ಅದು ಬಿಟ್ಟು ಬೇರೆ ಫ್ಯಾಕಲ್ಟೀಸು, ಎಷ್ಟೋ ಫ್ಯಾಕಲ್ಟೀಸ್ ಹಾಕೋ ರಿವಿಷನ್ ಲೆಕ್ಚರ್ಸೇ ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ. ಸೊ ನೀವು ICA ಬುಕ್ಸ್ ಇಟ್ಕೊಂಡು ವಿತೌಟ್ ಕೋಚಿಂಗ್ ಆರಾಮ್ಸೆ ಸೆಲ್ಫ್ ಸ್ಟಡಿ ಮಾಡಿ ಸಕ್ಸಸ್ಫುಲ್ ಆಗ್ಬೋದು. ನಂಗೆ ಎಷ್ಟೊಂದು ಜನ ಗೊತ್ತು ಈ ಥರ ಸಕ್ಸಸ್ ಆಗಿರೋರು. ಸೊ CA ಕೋರ್ಸು ಕೋಚಿಂಗ್ ತಗೊಳ್ಳೇಬೇಕಾ ಅಂದವ್ರಿಗೆ ನೋ, ಸೆಲ್ಫ್ ಸ್ಟಡಿಯಿಂದನೂ ಆರಾಮ್ಸೆ CAನ ಕ್ಲಿಯರ್ ಮಾಡ್ಬೋದು. ಆಮೇಲೆ ನಿಮಗೆ ಏನಾದರೂ ಕಾನ್ಸೆಪ್ಚುಲಿ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನೀವು ಯಾವುದಾದ್ರೂ ಒಂದು ಚಾಪ್ಟರ್ ಮಾಡಬೇಕಾದ್ರೆ ಆ ಕಾನ್ಸೆಪ್ಟಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಏನೋ ತುಂಬ ತಲೆನೋವು ಕೊಡ್ತಾ ಇದೆ ಅಂದರೆ ಅವಾಗ ನೀವು ಬೆಟರ್ ಒಂದು ರಿವಿಷನ್ ಲೆಕ್ಚರ್ನ ಯೂಟ್ಯೂಬಲ್ಲಿ ರೆಫರ್ ಮಾಡೋದು. ಬಿಕಾಸ್ ಅವಾಗ ಟೈಮ್ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ, ಪ್ಲಸ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗು ಬರುತ್ತೆ. ಮತ್ತು ನಂದೊಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂತಲೇ ಹೇಳ್ಬೋದು ಇದನ್ನು. ಏನಂದರೆ ನಾವು ಏನಾದರೂ ಒಂದು ಮಾಡೋಕ್ಕೆ ಮುಂಚೆನೇ ಫೇಲ್ಯೂರ್ ರೇಟ್ ಜಾಸ್ತಿ ಎಕ್ಸಾಮ್ಸಲ್ಲಿರೋದ್ರಿಂದ ನಾನು ಫೇಲ್ ಆಗಿಬಿಟ್ರೆ ಅಂತ ಥಿಂಕ್ ಮಾಡೋದು ಜಾಸ್ತಿ ಅಲ್ವಾ. ನಾನೇನು ಹೇಳ್ತೀನಿ ಅಂದರೆ ಇಟ್ ಇಸ್ ಬೆಟರ್ ನಾಟ್ ಟು ಥಿಂಕ್ ಲೈಕ್ ದ್ಯಾಟ್. ನನಗೇನಂದರೆ ಯಾಕೆ ನಾವು ನೆಗೆಟಿವ್ ಥಿಂಕ್ ಮಾಡಬೇಕು, ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡೇ ಹೋಗಬೇಕು ಅಂತ ನಾನು ಹೇಳ್ತೀನಿ. ನಾನು ಅದೇ ಮೈಂಡ್ಸೆಟ್ಟಲ್ಲಿದ್ದೆ. ನಾನು ಎಷ್ಟೊಂದು ಜನ ನೋಡಿದ್ದೆ. ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲೂ ಅಷ್ಟೇ ತುಂಬ ಜನದೆಲ್ಲ ಯಾರ್ದು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿರಲಿಲ್ಲ. ಮತ್ತು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಅಂತಲ್ಲ. ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ನೀನು ಒಂದು ಜರ್ನಿಗೆ ಬಂದರೆ ನೀನು 1 ಅಟೆಂಪ್ಟ 2 ಅಟೆಂಪ್ಟ ಅದಲ್ಲ, ನೀನು ಆ ಜರ್ನಿನ ಫಿನಿಶ್ ಮಾಡ್ತೀಯಾ, ಅದೇ ಮ್ಯಾಟ್ರ್ ಆಗೋದು. ಸೊ ಎಕ್ಸಾಮ್ ಕೊಡೋಕ್ಕೆ ಮುಂಚೆನೇ ನಾನು ಕ್ಲಿಯರ್ ಮಾಡೋಕ್ಕಾಗುತ್ತಾ ಅನ್ನೋ ಥಾಟ್ಸ್ ಇಟ್ಕೊಂಡು ಮಾತ್ರ ಹೋಗಬೇಡಿ. ನೀವು ಪ್ರಿಪೇರ್ ಆಗಿರೋದು ಸ್ವಲ್ಪನೇ ಆಗಿದ್ರೂ ಪರವಾಗಿಲ್ಲ, ನಾನು ಗೊತ್ತಿರೋಷ್ಟು ನಾನು ಬರೆದ್ಬಿಟ್ಟು ನಾನು ಪಾಸ್ ಆಗ್ತೀನಿ, ನನ್ನ ಕೈಯಲ್ಲಿ ನಾನು ಈ ಸತಿ CA ಇಂಟರ್ ಕ್ಲಿಯರ್ ಮಾಡಿಬಿಡ್ತೀನಿ, ಇದೇ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಲ್ರಿಗೂ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ದ್ಯಾಟ್ ರಿಯಲಿ ವರ್ಕ್ಸ್. ಸೊ ಆ ಪಾಸಿಟಿವ್ನೆಸ್ ಅನ್ನೋದು ನಿಮ್ಮ ಅರೌಂಡ್ ಇದ್ದರೆ ಎಲ್ಲ ಒಳ್ಳೇದೇ ಆಗ್ತಾ ಹೋಗುತ್ತೆ. ಸೊ ಅದು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟೇ ಒಂದು ನೆಗೆಟಿವ್ ಇಲ್ಲ ಬೇಡ ಈ ಸತಿ ಕೊಡೋದೇ ಬೇಡ ಅಂತ ಒಂದು ಅಟೆಂಪ್ಟ್ ಎಲ್ಲ ಮಿಸ್ ಮಾಡಿಕೊಂಡು ವೇಸ್ಟ್ ಮಾಡ್ಕೊಳ್ಬೇಡಿ. ನಿಮ್ಮ ಕೈಯಲ್ಲಿ ಆಗುತ್ತೆ, ಸಕ್ಸಸ್ ಆಗೇ ಆಗ್ತೀರಾ. ಸೊ ಪಾಸಿಟಿವ್ನೆಸ್ನ ಇಟ್ಕೊಂಡು ನಿಮ್ಮ 100% ನೀವು ಕೊಟ್ಟರೆ ಡೆಫಿನೆಟ್ಲಿ ಸಕ್ಸೀಡ್ ಆಗ್ತೀರಾ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಫ್ಯೂಚರಲ್ಲಿ ಇದೇ ಥರ ಹೆಚ್ಚಿನ CA ರಿಲೇಟೆಡ್ ವಿಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಸ್ಪೆಸಿಫಿಕ್ಕಾಗಿ CA ಬಗ್ಗೆ ಬೇಕಂದರೆ ಕಮೆಂಟ್ಸ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನೆಲ್ಲ ಓದಿ ನಿಮಗೆ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ CA ಎಕ್ಸಾಮ್ಸ್. ಸೊ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.